ಕೃಷಿ ಹೊಂಡದಲ್ಲಿ ಸೋಡಿಯಂ ಸ್ಫೋಟ, ಡ್ರೋನ್ ಪ್ರತಾಪ್ಗೆ ಸಂಕಷ್ಟ. ಪ್ರಯೋಗ ಮಾಡಿದ್ದ ಕೃಷಿ ಹೊಂಡದ ಬಳಿ ಈಗ ಪೊಲೀಸರು ಆತನನ್ನ ಕರೆತಂದು ಮಹಜರು ಮಾಡ್ತಿದ್ದಾರೆ. ಡ್ರೋನ್ ಪ್ರತಾಪ್ ಕರೆತಂದು ಪೊಲೀಸರಿಂದ ಮಹಜರು. ಡ್ರೋನ್ ಪ್ರತಾಪ್ ಆತನನ್ನ ನೋಡಿ ಈಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಆ ಒಂದು ಸ್ಪಾಟ್ಗೆ ಕರ್ಕೊಂಡು ಬರಲಾಗಿದೆ. ಪೊಲೀಸರು ಕರ್ಕೊಂಡು ಬಂದಿದ್ದಾರೆ, ಮಿಡಗೇಶಿ ಠಾಣೆ ಪೊಲೀಸರು. ಸೊ ಈತ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದ. ಒಂದು ಅರ್ಧ ಕೆಜಿಯಷ್ಟು ಸೋಡಿಯಂ ಅನ್ನ ಒಂದು ಪ್ಯಾಕ್ ಮಾಡಿ ನಂತರ ಅದನ್ನ ಈ ಕೃಷಿ ಹೊಂಡಕ್ಕೆ ಎಸೆದು ಆ ಬ್ಲಾಸ್ಟ್ ಆಗೋ ವಿಡಿಯೋನ ಈತ ಮಾಡಿದ್ದ. ಆರಂಭದಲ್ಲಿ ಇದೊಂದೇನೋ ಸೈನ್ಸ್ ಎಕ್ಸ್ಪೆರಿಮೆಂಟ್ ಅನ್ನೋ ರೀತಿಯಾಗಿ ಅನಿಸ್ತಾ ಇತ್ತು. ಆದರೆ ಯಾವಾಗ ಬ್ಲಾಸ್ಟ್ನ ಪ್ರಮಾಣ ನೋಡಿದಾಗ ಈತ ಮಾಡಿರುವಂಥದ್ದು ಕೆಲವೊಂದು ಕಾಯ್ದೆಗಳ ಪ್ರಕಾರ ತಪ್ಪು ಅನ್ನೋದು ಗೊತ್ತಾಗಿದೆ. ಸೊ ಸದ್ಯಕ್ಕೆ ಅದೇ ಕೃಷಿ ಹೊಂಡದ ಬಳಿ ಡ್ರೋನ್ ಪ್ರತಾಪ್ ಬಂದಿದ್ದಾನೆ. ಸೈನ್ಸ್ ಎಕ್ಸ್ಪೆರಿಮೆಂಟ್ ವಿಡಿಯೋ, ವೈಜ್ಞಾನಿಕ ಪ್ರಯೋಗ ಅಂತ ಈತ ಮಾಡಿರೋದು. ಆಗಾಗ ಕಾಂಟ್ರವರ್ಸಿಗಳಿಗೆ ಈ ಡ್ರೋನ್ ಪ್ರತಾಪ್ ಸಿಲುಕಿದ್ದ. ಆರಂಭದಲ್ಲಿ ನಾನೇ ಡ್ರೋನ್ ಮಾಡಿದ್ದು ಅಂತ. ಅದಾದಮೇಲೆ ಅದರ ಮೂಲ ಅಥೆಂಟಿಕೇಶನ್ ನೋಡಿದಾಗ ಆತ ಡ್ರೋನ್ ಯಾವುದು ತಯಾರು ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ಅದಾದ ನಂತರ ಭಾಳಷ್ಟು ಕಡೆ ಈತ ಭಾಷಣಗಳ ಮೂಲಕ ಫೇಮಸ್ ಆಗಿದ್ದ. ರಿಯಾಲಿಟಿ ಶೋನಲ್ಲೂ ಕೂಡ ಒಂದಷ್ಟು ಸೌಂಡ್ ಮಾಡಿದ್ದಂಥ ಈತ ಫೈನಲ್ವರೆಗೂ ಹೋಗಿ ಇದೀಗ ಮತ್ತೊಮ್ಮೆ ವಿವಾದದ ಸುಳಿಯಲ್ಲಿ ಡ್ರೋನ್ ಪ್ರತಾಪ್ ಸಿಲುಕಿದ್ದಾನೆ. ಈತ ಈ ಬಾರಿ ಈ ಥರ ಕಾಂಟ್ರವರ್ಸಿಗೆ ಒಳಗಾಗಿರೋದು ಈ ಒಂದು ಸೈನ್ಸ್ ಎಕ್ಸ್ಪೆರಿಮೆಂಟ್ ಅಂತ. ಕೃಷಿ ಹೊಂಡಕ್ಕೆ ಸೋಡಿಯಂ ಏನಿದೆ, ಕೆಮಿಕಲ್ ಏನಿದೆ, ಅದನ್ನು ಬ್ಲಾಸ್ಟ್ ಮಾಡೋ ಮೂಲಕ ನೋಡಿ ಆ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ವಿ. ಯಾರು ಕೂಡ ಅದನ್ನು ಪ್ರಯತ್ನ ಪಡೋಕ್ಕೆ ಹೋಗಬೇಡಿ. ಈತ ನಿಜಕ್ಕೂ ಬುದ್ಧಿ ಹೆಚ್ಚಾಗಿ ಈ ಥರ ಮಾಡ್ತಿದ್ದಾನೋ ಅಥವಾ ಆತರಕ್ಕೆ ಬಿದ್ದು ಈ ಥರ ಮಾಡ್ತೀನೋ ಅರ್ಥ ಆಗ್ತಿಲ್ಲ. ಆದರೆ ಅಂತೂ ಆಗಾಗ ವಿವಾದಕ್ಕೆ ಒಳಗಾಗ್ತಿರೋದು ನೀವು ಗಮನಿಸ್ತಾ ಇದ್ದೀರಾ. ಸೊ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ, ಈಗ ಪೊಲೀಸರು ಸ್ಥಳ ಮಹಜರು ಮಾಡ್ತಿದ್ದಾರೆ. ನಮ್ಮ ಪ್ರತಿನಿಧಿ ಮಹೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಈ ಸ್ಪಾಟ್ನಿಂದ, ಬನ್ನಿ ನೋಡೋಣ. ನೀರಿಗೆ ಸ್ಫೋಟಕ ಎಸೆದಂಥ ಪ್ರಕರಣ ಸಂಬಂಧಿಸಿದಂತೆ ಈಗಾಗಲೇ ಏನು ಡ್ರೋನ್ ಪ್ರತಾಪರನ್ನು ಏನು ಸ್ಥಳಕ್ಕೆ ಮಾಜರಿಗೆ ಕರೆತಂದಿರುವಂಥದ್ದು ನಾವು ನೋಡಬಹುದಾಗಿದ್ದ ದೃಶ್ಯದಲ್ಲಿ ಈಗ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಏನು ಒಂದು ಜನಕಲೋಟಿ ಗ್ರಾಮದ ಬಳಿ ಈ ಒಂದು ಕೃಷಿ ಹೊಂಡಕ್ಕೆ ಈ ಸೋಡಿಯಮನ್ನು ಬಳಸಿ ಈ ಒಂದು ನೀರಿಗೆ ಎಸೆದಂಥ ಪ್ರಕರಣಕ್ಕೆ ಸಂಬಂಧಿಸಪಟ್ಟಂತೆ ಈಗ ಮಧುಗಿರಿ DSP ನೇತೃತ್ವದಲ್ಲಿ ಮಾಜರ್ ಕೂಡ ಮಾಡ್ತಾ ಇರುವಂಥದ್ದು ನಾವು ದೃಶ್ಯದಲ್ಲಿ ನೋಡಬಹುದಾಗಿದೆ. ಈಗ ಡ್ರೋನ್ ಪ್ರತಾಪ್ ಅವರು ಯಾವ ರೀತಿ ಈ ಒಂದು ಸ್ಫೋಟಕವನ್ನು ಎಸೆದರು ಅನ್ನೋದು ಕೂಡ ಈಗ ಪೊಲೀಸರು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಮತ್ತು ಯಾವಾಗ ಈ ಒಂದು ಸ್ಪಾಟಿಗೆ ಬಂದರೆ ಏನಾಯಿತು, ಏನೆಲ್ಲ ಸಾಮಗ್ರಿಗಳನ್ನು ಬಳಸಿದ್ರಿ ಅನ್ನೋದು ಕೂಡ ಈಗ ದೃಶ್ಯದಲ್ಲಿ ನೋಡಬಹುದಾಗಿದೆ. ಪೊಲೀಸರು ಆ ಒಂದು ಯಾವ ರೀತಿ ಪ್ರಯೋಗ ಮಾಡಿದ್ರಿ ಅನ್ನೋದು ಕೂಡ ತೋರಿಸಿ ಅನ್ನೋದು ಕೂಡ ಈಗಾಗಲೇ ಏನು ಅವರ ಬಳಿ ಮಾಹಿತಿ ಕೂಡ ಕೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ಇದು ಒಂದು ಗ್ರಾಮದ ಪ್ರಮುಖ ರಸ್ತೆ ಅಂತ ಹೇಳಿದ್ರೆ ರಸ್ತೆ ಬದಿ ಇರುವಂಥ ಕೃಷಿ ಹೊಂಡಕ್ಕೆ ಈ ಒಂದು ಕೃಷಿ ಹೊಂಡಕ್ಕೆ ಸಾಕಷ್ಟು ಒಂದು ಸ್ಫೋಟಕ ಎಸೆಯುವಂಥ ಪ್ರಯತ್ನ ಕೂಡ ಮಾಡಿದರು. ಅದು ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಅದು ಬ್ಲಾಸ್ಟ್ ಆಯಿತು ಏನು ಅನ್ನೋದು ಕೂಡ ಈಗ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಈಗಾಗಲೇ ತಡರಾತ್ರಿ ಅರೆಸ್ಟ್ ಮಾಡಿ ಈಗ ಮಾಜರಿಗೆ ಕರೆತಂದಿರುವಂಥ ದೃಶ್ಯ ನೋಡ್ಬೋದಾಗಿದೆ. ಈಗ ತಡರಾತ್ರಿ ಏನು ಪೊಲೀಸ್ ಠಾಣೆಗೆ ಇರಿಸಿದಂಥ ಡ್ರೋನ್ ಪ್ರತಾಪರನ್ನು ಸದ್ಯ ಈ ಒಂದು ಏನು ಸ್ಥಳಕ್ಕೆ ಕರೆತಂದು ಮಾಜರ್ ಕೂಡ ಮಾಡ್ತಾ ಇರುವಂಥದ್ದು. ಸ್ಥಳದಲ್ಲಿ ಮಧುಗಿರಿ DSP ಆದಂಥ ರಾಮಚಂದ್ರಪ್ಪ ಅವರು ಮತ್ತು ಮಿಡಗೇಶಿ ಪೊಲೀಸರು ಕೂಡ ಈಗಾಗಲೇ ಸ್ಥಳದಲ್ಲಿರುವಂಥದ್ದು. ಸಾಕಷ್ಟು ಒಂದು ಈಗ ಒಂದು ಏನೋ ಒಂದು ಮಾಜರ್ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಈ ಒಂದು ಸೋಡಿಯಂ ಒಂದು ಕಂಟೆಂಟನ್ನು ಬಳಸಿದ್ದಾರೆ ಅನ್ನೋದು ಕೂಡ ಆತನೇ ಈ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದ. ಈ ಸೋಡಿಯಮನ್ನು ನೀರಿಗೆ ಎಸೆದರೆ ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗುತ್ತೆ ಅನ್ನೋದು ನಾನು ಪ್ರಯೋಗ ಮಾಡ್ತೀನಿ ಅನ್ನೋದು ಕೂಡ ಹೇಳಿಕೆ ಕೂಡ ನೀಡಿದೆ ಅಂತ ಹೇಳೋದು. ಈ ಹಿನ್ನೆಲೆಯಲ್ಲಿ ಸದ್ಯ ಆ ಒಂದು ಸಾಮಗ್ರಿಗಳನ್ನ ಈ ರೀತಿ ಬಳಸಿದ್ದೆ ಅನ್ನೋದು ಕೂಡ ಪೊಲೀಸರಿಗೆ ಸ್ಥಳದಲ್ಲಿ ಮಾಜರ್ ಇದರಲ್ಲಿ ಏನು ಮಾಹಿತಿ ನೀಡ್ತಾ ಇದೆ ಅಂತ ಹೇಳೋದು. ಒಟ್ಟಾರೆ ಈಗ ಸದ್ಯ ಒಂದು ಸ್ಥಳಕ್ಕೆ ಏನು ಮಾಜರನ್ನು ಕರೆದಂಥ ಸ್ಥಳಕ್ಕೆ ಏನು ಒಂದು ಡ್ರೋನ್ ಪ್ರತಾಪನ್ನು ಕರೆಸಿ ಮಾಜರ್ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ FIR ಕೂಡ ಆಗಿರುವಂಥದ್ದು. ಸದ್ಯ ಇದನ್ನು ಅದಾದಂಥ ಬಳಿಕ ಜೈಲಿಗೂ ಕೂಡ ಬಿಡುವಂಥ ಏನು ಪ್ರಕ್ರಿಯೆ ಕೂಡ ಮುಂದುವರಿತೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಮಹೇಶ್, ತುಮಕೂರು. ಇದು ಮಧುಗಿರಿ ತಾಲೂಕಿನ ಜನಕಲೋಟಿ ಗ್ರಾಮ. ಇದು ಇಲ್ಲಿ ಈತ ಇತ್ತೀಚೆಗೆ ಸ್ವಲ್ಪ ಬದಲಾಗಿದ್ದಾನೆ ಅಂತ ಅನಿಸ್ತಾ ಇತ್ತು. ಯಾಕಂದರೆ ಒಂದಷ್ಟು ಓನ್ ಡ್ರೋನ್ಗಳನ್ನು ರೆಡಿ ಮಾಡ್ತಿದ್ದ, ಒಂದಷ್ಟು ರೈತರಿಗೆ ಹೆಲ್ಪ್ ಆಗುವಂಥ ಕೆಲಸಗಳು ಆಗ್ತಾ ಇತ್ತು. ಬಟ್ ಹೌದು, ಎಕ್ಸ್ಪೆರಿಮೆಂಟ್ ಮಾಡೋದೇನು ತಪ್ಪಲ್ಲ. ಬಟ್ ಲೀಗಲ್ ಒಂದು ಬೌಂಡ್ರಿ ಒಳಗಿರಬೇಕು. ಒಂದು ಪರ್ಮಿಷನ್ ಅಂತ ಇರುತ್ತೆ, ಇಂತಿಷ್ಟು ಸ್ಫೋಟ ಮಾಡಬೇಕು, ಇಂತಿಷ್ಟು ಕೆಮಿಕಲ್ಗಳನ್ನು ಬಳಸಬೇಕು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಫಾಲೋ ಮಾಡಿಕೊಂಡು ಮಾಡುವಂಥ ಎಕ್ಸ್ಪೆರಿಮೆಂಟ್ಗಳು ವೆಲ್ಕಮ್ ಮಾಡ್ಬೋದು. ಆದರೆ ಇದು ಪರ್ಮಿಷನ್ ಪಡೆದ ಇಂಥ ದೊಡ್ಡ ಮಟ್ಟದ ಸ್ಫೋಟ. ಬನ್ನಿ ಸ್ಥಳೀಯರು ಇದ್ರ ಬಗ್ಗೆ ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ನೋಡೋಣ. ಸರ್, ಇಲ್ಲಿ ಡ್ರೋನ್ ಪ್ರತಾಪ್ ಅವರು ಮಾಡಿರೋದು ತಪ್ಪು. ಯಾಕಂದರೆ ಈ ಕಡೆ ಒಂದು 20 ಅಡಿ 30 ಅಡಿ ಇರೋದು ರೋಡು ರಸ್ತೆ ಬಂದು, ಅದು ಇವರು ನಮ್ಮ ಮಧ್ಯಾಹ್ನ 1 ಗಂಟೆ 2 ಗಂಟೆ ಟೈಮಲ್ಲಿ ಮಾಡಿಬಿಟ್ಟಿದ್ದಾರೆ. ಯಾರನ್ನ ಇದ್ದಿದ್ರೂ ಸ್ಪಾಟ್ ಆಗಿರೋದು ಒಂದು ಹೇಳೋಕ್ಕಾಗಲ್ಲ. ಇವಾಗ ಕಾರ್ ಬಂದರೂ ಕಾರು ಬ್ಲಾಸ್ಟ್ ಆಗುತ್ತೆ, ಹೇಳೋಕ್ಕಾಗಲ್ಲ, ಟೈಮು ನಾವು ಹೇಳೋಕ್ಕಾಗಲ್ಲ. ಈ ಥರ ಮಾಡಿದ್ದಾರೆ. ಇವ್ರಿಗೆ ಆ ನ್ಯಾಯ ರೀತಿ ಶಿಕ್ಷೆ ಆಗಲಿ ಅಷ್ಟೇ. ನಾವು ನೋಡಿಲ್ಲ ಸರ್, ನಾನು ಬರ್ತಿಲ್ಲ ಜಾಸ್ತಿ. ಮಾಮೂಲಿ ಬೆಳಗ್ಗೆ ಬರ್ತಿದ್ದೆ,
ಮತ್ತು ಸಾಯಂಕಾಲ ಮಾಮೂಲಿಯಿಂದ ಹೋಗಿ ಸಾಯಂಕಾಲ ಬರ್ತಿದ್ದೆ. ಯಾವ ರೋಡ್ ಇದು? ಇದು ಐಡಿಹಳ್ಳಿಗೆ ಹೋಗೋ ರೋಡು ಸರ್, ಜನಕ್ಲೋಟಿಯಿಂದ ಐಡಿಹಳ್ಳಿಗೆ ಹೋಗೋ ರೋಡು ಹೋಗುತ್ತಿದ್ದು ಸರ್. ಇದು ಸುಮಾರು ಹಳ್ಳಿಗೆ ಹೋಗೋದು ಸರ್, ಮಧುಗಿರಿ, ತುಮಕೂರು ಮತ್ತು ಈ ಕಡೆ ಮಿಡ್ಗೇಶಿ ಪ್ರತಿಯೊಂದು ಕಡೆನೂ ಹೋಗುತ್ತೆ. ಲ್ಯಾಂಡ್ ಓನರ್ ಯಾರು? ಓನರ್ ಗೊತ್ತಿಲ್ಲ ಸರ್ ನಮಗೆ. ಓನರು ಒಳ್ಳೆಯರೆ, ಬಟ್ ಇವರು ಡ್ರೋನ್ ಪ್ರತಾಪ್ ಅವರು ಯಾರು ಅಂತ ನಮಗೆ ಗೊತ್ತಿಲ್ಲ. ಬಟ್ ಅವರು ಏನು ಮಾಡಿದ್ದಾರೆ ಅಂದರೆ ಈ ಥರ ಮಾಡೋಗಿದ್ದಾರೆ, ಏನೋ ಒಂದು 2-3 ಟೈಮ್ ಬಂದೋಗಿದ್ದಾರೆ. ಕೃಷಿ ಹೊಂಡದಲ್ಲಿ ಸೋಡಿಯಂ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೃಷಿ ಹೊಂಡ ಅನ್ನೋದು ನಾರ್ಮಲಿ ಮಾಡಿರೋದೇ ಕೃಷಿಗೋಸ್ಕರ ನೀರಾವರಿಗೆ ಅಂತ. ಅದರಲ್ಲಿ ಸೋಡಿಯಂ ಸ್ಫೋಟ ಜೊತೆಗೆ ಯಾರ ಜಮೀನದು, ಆ ಜಮೀನು ಅವ್ರ ಹತ್ರ ಏನಾದರೂ ಕೇಳಿದ್ನ, ಜಮೀನಲ್ಲಿ ಪರ್ಮಿಷನ್ ಮಾತ್ರ ಅಲ್ಲ, ಇಂಥ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಸಂಬಂಧಪಟ್ಟ ಇಲಾಖೆಯವರ ಪರ್ಮಿಷನ್ ಕೂಡ ಬೇಕಾಗುತ್ತೆ.